ಆಪ್ಕಿ ಅದಾಲತ್ನಲ್ಲಿ ಫಿಲ್ಮ್ ಸ್ಟಾರ್ ಬಿಪಾಶಾ ಬಸು ಮೇಲಿರುವ ಆರೋಪವೆಂದರೆ ಇವರು ಯಂಗ್ಸ್ಟರ್ಗಳನ್ನು ಹಾಳು ಮಾಡುತ್ತಿದ್ದಾರೆ ಎಂಬುದು. ಬಿಪಾಶಾ, ಕಳೆದ 11 ವರ್ಷಗಳಿಂದ ನಮ್ಮ ಯುವ ಜನತೆ ನಿಮ್ಮನ್ನ ನೋಡ್ತಾ ಬರ್ತಾ ಇದ್ದಾರೆ. ಕೆಲವೊಮ್ಮೆ ಹೇಳ್ತೀರಿ ಬೀಡಿ ಜಲೈಲೆ ಜಿಗರ್ಮಾ ಬಡಿ ಆಗ, ಇನ್ನೊಮ್ಮೆ ನೀವು ಹೇಳ್ತೀರಿ ಫೂಕ್ ದೇರೆ. ಯಾಕೆ ಇಷ್ಟೊಂದು ಹಾಳು ಮಾಡ್ತಾ ಇದ್ದೀರಾ? ನಾನ್ ಸಾರಿ ಹೇಳಿದ್ರೆ ನಡೆಯತ್ತಾ? ಏನ್ ಜನರೇಷನ್ ಹಾಳಾಗೋಕೆ ಇಷ್ಟಪಡ್ತಾರೆ. ನನ್ನ ಕಡೆಯಿಂದ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಬೀಡಿ ಹಚ್ಚಿ ನನ್ಗೆ ಲಾಭ ಆಗಿದೆ. ಮತ್ತೆ 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 ಕೇವಲ ಐ ಥಿಂಕ್ ಕೇವಲ ನನಗೆ ಮಾತ್ರ ಲಾಭ ಆಗಿಲ್ಲ. ಆ ಹಾಡಿಂದಾಗಿ ಪ್ರಪಂಚಕ್ಕೆ ಆ ಹಾಡು ಸಿಕ್ತು. ಅದರಿಂದಾಗಿ ಅಂದ್ರೆ ನೀವ್ ಹೇಳೋದು ಬೀಡಿ ತಯಾರಿಸೋರ್ಗೆ ಲಾಭ ಆಯ್ತು ಅಂತನಾ? ಇಲ್ಲ, ಬೀಡಿ ನಾನು ಆಂಟಿ ಸ್ಮೋಕರು. ಲೈಕ್ ಐ ಡೋಂಟ್ ಲೈಕ್ ಸ್ಮೋಕರ್ಸ್ ಅಂಡ್ ಐ ಥಿಂಕ್ ಆಲ್ ಆಫ್ ಯು ನಾನು ಎಲ್ರಿಗೂ ಸೀರಿಯಸ್ ಆಗಿ ಹೇಳ್ತೀನಿ, ಸ್ಮೋಕಿಂಗ್ ತುಂಬಾನೇ ಕೆಟ್ಟ ಅಭ್ಯಾಸ. ಸಿಗರೇಟ್, ಬೀಡಿ ಯಾವುದು ಸೇದ್ಬೇಡಿ. ನಿಕೋಟಿನ್ ಕಡೆ ಹೋಗ್ಬಾರ್ದು. ಐ ಆಮ್ ಆಬ್ಸಲ್ಯೂಟ್ಲಿ ಅಗೇನ್ಸ್ಟ್ ಇಟ್. ಯಾರು ಸೇದ್ಬಾರ್ದು. ಕೇವಲ ಹಾಡಕ್ ಡಾನ್ಸ್ ಮಾಡ್ಬೋದಷ್ಟೇ. ಓಕೆ, ನೋಡಿ, ಬೀಡಿ ಸಿಗರೇಟ್ನ ವಿಚಾರವಾಗಿ ನೀವು ಬೇಡ ಅಂತ ಹೇಳಿದ್ರಿ, ಆದ್ರೆ ಸ್ಕ್ರೀನ್ ಮೇಲೆ ಬಂದಾಗ ಮತ್ತೆ ನೀವ್ ಹೇಳಿದ್ರಿ ಜಾದೂ ಹೈ ನಶಾ ಹೈ ತುಜ್ಕೋ ಭುಲಾ ಕೆ ಜಾऊं. ಓ, ಆಕ್ಚುಲಿ ನನಗೆ ಗೊತ್ತಿಲ್ಲ ಏನ್ ಮಾಡ್ತಿದ್ದೆ ಅಂತ. ಯಾಕಂದ್ರೆ ಅವಾಗ ಆ ಹಾಡನ್ನ ಶೂಟ್ ಮಾಡುವಾಗ 20 ದಿನ ನಾವು ನೈಟ್ ಶೂಟ್ ಮಾಡಿದ್ವಿ. ಅದಾದ್ಮೇಲೆ ಪೂಜಾ ಹೇಳಿದ್ರು ನಾವು ಹಾಡ್ ಶೂಟ್ ಮಾಡ್ತಾ ಇದೀವಿ, ಸಾಂಗ್ ಶೂಟ್ ಅಂತ, ಹಗಲಲ್ಲಿ. ಅಂಡ್ ಪಾಂಡಿಚೇರಿನಲ್ಲಿ ಇಟ್ ವಾಸ್ 50 degrees, ಟೂ ಹಾಟ್. ಅಲ್ಲಿ ಎಷ್ಟು ಬಿಸಿಲಿತ್ತು ಅಂತಂದ್ರೆ ಗೊತ್ತಿಲ್ಲ ಶೂಟಿಂಗ್ ಅಲ್ಲಿ ಏನಾಯ್ತು ಅನ್ನೋದು. ಹಾ, ಏನಾಯ್ತು, ಟೆಂಪ್ರೇಚರ್ ಹಾಟ್, ನನ್ನ ಎಕ್ಸ್ ಬಾಯ್ ಫ್ರೆಂಡ್ ಹಾಟ್ ಅವಾಗ ಇರ್ತಿದ್ದ. ಸೊ ಎಲ್ಲ ನೋಡಿ, ಒಬ್ರು ಡೈರೆಕ್ಟರ್ ಹೇಳ್ತಾರೆ, ಬಿಪಾಶಾ ಬಸು ಯಾವ ರೂಮಿಗೆ ಹೋಗ್ತಾರಲ್ಲ ಅದರ ಟೆಂಪರೇಚರ್ ಚೇಂಜ್ ಆಗ್ಬಿಡುತ್ತೆ ಅಂತಾರೆ. ಈಗ ಇದಕ್ಕೆ ನನಗೆ ಉತ್ತರ ಕೊಡೋದಿಕ್ಕೆ ಬರಲ್ಲ. ನೀವು ಅದಕ್ಕೆ ನನಗೆ ಪನಿಷ್ಮೆಂಟ್ ಕೊಟ್ಬಿಡಿ. ಪನಿಷ್ಮೆಂಟ್ನ ಜಜ್ ಸಾಹೇಬ್ರು ಕೊಡ್ತಾರೆ, ಭಟ್ ಸಾಹೇಬ್ರು. ಬಟ್ ಸರ್, ಮತ್ತೆ ನಾನು ಇನ್ನೊಂದ್ ಕಡೆ ಓದಿದ್ದೆ, ನೀವು ಒಂದು ಹಾಡು ಹಾಡ್ತೀರಿ, परवाने क्षमा जलाएं जल जाए न बिपाशा, आज तुझे सिखा दूं प्यार की भाषा. ನೋಡಿ, ನಾನು ಪ್ರೀತಿಯ ಭಾಷೆನ ತುಂಬಾ ಚೆನ್ನಾಗಿ ಕಲಿಸ್ತೀನಿ. ಅದಕ್ಕೆ ಆ ಹಾಡನ್ನ ಬರೆದಿದ್ದು ನನ್ನ ಹೆಸರಲ್ಲಿ. ಆದ್ರೆ ತುಂಬಾ ಒಳ್ಳೆ ರೀತಿಯ ಭಾಷೆ, ನಾಟ್ ದ ವೇ ಯು ಥಿಂಕಿಂಗ್. ನಾನು ತುಂಬಾ ಲವಬಲ್ ಹುಡುಗಿ. ಯುನೋ, ಐ ರಿಯಲಿ ಕ್ಯಾನ್ ಟೀಚ್. ಸ್ವಲ್ಪ ಪ್ರೀತಿಯ ಪಾಠ ಹೇಳ್ಕೊಡ್ಬೋದು. I love you guys. Thank you. ನಿಮ್ಮ ಇನ್ನೊಂದು ಹಾಡಿದೆ, पड़ गई मैं पूरी तरह सुन हो गई मैं टुन. ಈ ಲಿರಿಕ್ ಬರೆಯೋರು ಇರ್ತಾರಲ್ಲ, ಅವ್ರು ಬರೀತಾರೆ ಹಾಡನ್ನ, ನಾನ್ ಬಂದು ಲಿಪ್ಸಿಂಕ್ ಮಾಡ್ತೀನಿ ಇನ್ನೋಸೆಂಟ್ ಆಗಿ ಅಷ್ಟೇ. ಮತ್ತೆ ಇದು ನನ್ನ ಅಬ್ಬಾಸ್ ಮುಸ್ತಾನ್ ಸಿನಿಮಾ. ನನ್ನ ಫೇವ್ರೆಟ್ ಡೈರೆಕ್ಟರ್. ತುಂಬಾ ಡೈರೆಕ್ಟರ್ಸ್ ಇದ್ದಾರೆ, ನಾನು ತುಂಬಾ ರೆಸ್ಪೆಕ್ಟ್ ಮಾಡ್ತೀನಿ ಅವರಿಗೆ. ನಾನು ಹಾಡು ಕೇಳೋದೂ ಇಲ್ಲ. ಬಾ ಬಿಪಾಶಾ, ಈ ಹಾಡು ಅಂದ್ರೆ ಬಂದ್ಬಿಟ್ಟೆ ಅಷ್ಟೇ, ಲಿಪ್ಸಿಂಗ್ ಕೊಟ್ಬಿಡು. ನನಗೆ ಸಿನಿಮಾದವರಿಂದ ಗೊತ್ತಾಗಿದ್ದೇನಂದ್ರೆ, ನೀವು ಈ ಹಾಡನ್ನ ಹಾಡಿ ಚಿಕ್ನಿ ಚಮೇಲಿಗೆ ಟಕ್ಕರ್ ಕೊಡ್ಬೇಕು ಅಂತಿದ್ರಂತೆ. ಇಲ್ಲ, ಚಿಕ್ನಿ ಚಮೇಲಿ ಐ ಥಿಂಕ್ ಇದು ಎಲ್ಲಾನು ಕೂಡ ದಾಟಿದೆ. ಅದು ತುಂಬಾ ಮುಂದೆ ಹೋಗಿದೆ. ನಾನು ಅದಕ್ಕೆ ತುಂಬಾ ಡಾನ್ಸ್ ಕೂಡ ಮಾಡಿದ್ದೀನಿ. ಐ ಥಿಂಕ್ ಅದಕ್ಕೆ ನಾನು ಯಾವುದೇ ರೀತಿ ಟಕ್ಕರ್ ಕೊಟ್ಟಿಲ್ಲ. ಆದ್ರೆ ಈ ಮಾತು ನಿಜ ಅಂತೀರಾ? ನೀವು ಯಾವ ರೀತಿ ಹಾಡನ್ನ ಹಾಡ್ತೀರಾ, ಯಾವ ರೀತಿ ಆಕ್ಟಿಂಗ್ ಅನ್ನ ಮಾಡ್ತೀರಾ, ಮತ್ತೆ ಯಾವ ರೀತಿ ಡೈಲಾಗ್ ಅನ್ನ ಹೇಳ್ತೀರಾ, ಇದರಿಂದ ನಮ್ಮ ಯುವ ಜನತೆ ಹಾಳಾಗ್ತಿದಾರಾ? ನೀವೆಲ್ಲ ಹಾಳಾಗಿದ್ದೀರಾ? ನಾನೀಗ ನಿಮ್ಗೊಂದು ಉದಾಹರಣೆ ಕೊಡ್ತೀನಿ. ಜಿಸ್ಮಲ್ಲಿ ಒಂದು ಡೈಲಾಗ್ ಇತ್ತು, ಇದು ನಿಮ್ಗಿದು ನೆನ್ಪಿರ್ಬೇಕು. ये जिस्म प्यार नहीं जानता है तो भूख, सिर्फ जिस्म की भूख. ನೋಡಿ, ಅದು ಬಿಪಾಶಾ ಬಾಸು ಆಗಿರ್ಲಿಲ್ಲ. ಅವಳೊಬ್ಳು ಬಾಡಿಗೆದಾರರಾಗಿದ್ಲು ಸೋನಿಯಾಗೆ. ಆ ಬಾಡಿಗೆದಾರಳು ನನಗೆ ತುಂಬಾನೇ ಇಷ್ಟ ಆಗಿದ್ಲು. ಆಕ್ಚುಲಿ ಮೊದಲನೇ ಸಲ ನಾನು ಯಾವುದೋ ಒಂದು ಸಿನಿಮಾಗೆ ನಾನು ಫೀಲ್ಡಿಂಗ್ ಮಾಡಿದ್ದೆ. ನಾನು ಬರ್ಡ್ ಸರ್ ಮತ್ತೆ ಪೂಜಾ ಹತ್ರ ಹೋಗಿ, ಇಲ್ಲ ನಾನು ಈ ಸಿನಿಮಾ ಮಾಡಲೇಬೇಕು ಅಂತ ಕೇಳಿದ್ದೆ, ಈ ಫಿಲ್ಮ್ನ ತಗೊಳ್ಳಿ ನನ್ನನ್ನು. ಬಿಕಾಸ್ ಆ ಟೈಮಲ್ಲಿ ಏನು ಅನ್ಕೋತಾ ಇದ್ರು ಅಂದರೆ ಆ್ಯಕ್ಟ್ರೆಸಸ್ ಇಷ್ಟು ಬೋಲ್ಡ್ ಆಗಿರಲ್ಲ ಅಂತ.
ನನ್ನ ಪ್ರಕಾರ ಅಡಲ್ಟ್ ಫಿಲಮ್ ಆಗ್ತಿದೆ ಅಂತಂದ್ರೆ ಹಾಗೆ ಯುನೋ ಕ್ಯಾರೆಕ್ಟರ್ ಎಷ್ಟು ಡಿಫ್ರೆಂಟ್ ಆಗಿತ್ತು ಅಂದ್ರೆ ಅವಳು ಸಿಂಪಲ್ ಆಗಿರೋಂಥ ಹುಡುಗಿ ಅಲ್ಲ. ಶಿ ವಾಸ್ ಡಿಸೆಪ್ಟರ್. ಶಿ ವಾಂಟೆಡ್ ಟು ಯೂಸ್ ಲವ್. ಏನ್ ಬೇಕೋ ಪಡ್ಕೊಳ್ಳೋ ಕ್ಯಾರೆಕ್ಟರು. ನನಗನ್ನಿಸ್ತು ಇದು ಹಿಂದಿ ಫಿಲಮ್ನ ಹೀರೋಯಿನ್ ಒಂದು ಪ್ರೆಡಿಕ್ಟಬಲ್ ರೂಪದಲ್ಲಿ ಬರ್ತಾರೆ ಯಾವಾಗ್ಲೂ ಸಿನಿಮಾದಲ್ಲಿ. ನನಗನ್ನಿಸ್ತು ಈ ಇಮೇಜ್ನ ನಾನು ಮುರಿಬೇಕು ಅಂಡ್ ಆಸ್ ಅನ್ ಆಕ್ಟರ್ ನನ್ಗೊಂದು ಚಾಲೆಂಜ್ ಕೂಡ ಆಗಿತ್ತು. ನಿಮ್ಮಲ್ಲಿ ಕೆಲವೊಂದು ಬದಲಾಗೋದೇ ಇಲ್ಲ. ಹೌದು. ಜಿಸ್ಮಲ್ಲಿ ನಿಮ್ದೊಂದು ಕಿಸ್ಸಿಂಗ್ ಸೀನ್ ಇತ್ತಲ್ಲ, ಅದನ್ನ ಜನ ನೋಡಿದ್ದಾರೆ. ರಾಜ್ 3ನಲ್ಲಿ ಹೌದು. ಬಹಳ ದೊಡ್ಡದಾದಂತ ಕಿಸ್ಸಿಂಗ್ ಸೀನ್ ಇದೆ ಸೀರಿಯಲ್ ಕಿಲ್ಲರ್ ಜೊತೆಗೆ. ನೋಡಿ, ನಾನು ಯಾವಾಗಲೂ ಹೇಳಿದ್ದೀನಿ ಕಿಸ್ಸಿಂಗ್ ಸೀನ್ ಆನ್ ಸ್ಕ್ರೀನ್ ತುಂಬಾನೇ ಕಷ್ಟ, ಗೊತ್ತಲ್ಲ. ಅದು ಒಂದು ಇಂಟಿಮೇಟಿಂಗ್ ಆಗಿರುತ್ತೆ. ನಾನು ಆ ಸಿನಿಮಾದಲ್ಲಿ ನಾನು ಜಾಸ್ತಿ ಓದಿಸಿರ್ಲಿಲ್ಲ, ಯಾಕಂದ್ರೆ ಅವ್ನು ನನ್ನ ಬಾಯ್ ಫ್ರೆಂಡ್ ಆಗಿದ್ದ. ಸೊ ನನಗೆ ಹಿಂಜರಿಕೆನೇ ಇರಲಿಲ್ಲ. ಸೊ ನಾನು ಸ್ಕ್ರೀನಲ್ಲಿ ನೋಡಿದಾಗ ಓ ಮೈ ಗಾಡ್ ವಾಟ್ಸ್ ಗೋಯಿಂಗ್ ಆನ್. ಸೊ ಆದರೆ ಅದಾದ್ಮೇಲೆ ಇನ್ನೊಂದು ಆನ್ ಸ್ಕ್ರೀನ್ ಕಿಸ್ಸಿಂಗ್ ಇತ್ತು ರಣವೀರ್ ಜೊತೆ. ನಾನು ತುಂಬಾ ಪ್ರಯತ್ನ ಪಟ್ಟಿದ್ದೆ ಕ್ಯಾನ್ಸಲ್ ಮಾಡೋದಕ್ಕೆ, ಐ ಶುಡ್ ಗೆಟ್ ಇಟ್ ಕ್ಯಾನ್ಸಲ್. ಆದ್ರೆ ಆದಿತ್ಯ ಚೋಪ್ರಾ ನನ್ನ ಮಾತೇ ಕೇಳಲಿಲ್ಲ. ಮತ್ತೆ ತುಂಬಾನೇ ಆಕ್ವರ್ಡ್ ಮೂಮೆಂಟ್ ಆಗಿತ್ತು ಆ ಸಮಯದಲ್ಲಿ ನನಗೆ. ಫೈನಲಿ ಇಟ್ ಲುಕ್ಸ್ ನೈಸ್ ಆನ್ ದ ಸ್ಕ್ರೀನ್. ಬಟ್ ವೆನ್ ಇಟ್ ಕೇಮ್ ಟು ಇಮ್ರಾನ್ ಹಾಶ್ಮಿ, ನಾನು ನಿಮ್ಗಳಿಗೆ ಸತ್ಯ ಹೇಳ್ತೀನಿ, ಇಮ್ರಾನ್ ಹಾಶ್ಮಿ ವಿಚಾರ ಬಂದಾಗ ನಾನು ಯೋಚಿಸಿದ್ದೆ ಇವನ್ ಹೆಸರೇ ಒಂದು ಸೀರಿಯಲ್ ಕಿಸ್ಸರ್. ನಾನು ಬಟ್ ಅವ್ರಿಗೆ ಹೋಗಿ ಹೇಳಿದ್ರೆ ನಾನು ಕಿಸ್ ಮಾಡಕ್ ಇಷ್ಟ ಇಲ್ಲ, ಕಿಸ್ ಔಟ್ ಮಾಡಿ ಅಂತಂದ್ರೆ ಆಗಾಗ ಜನ ನನ್ಗೆ ಹೊಡಿತಾರೆ ಹಿಡ್ಕೊಂಡು. ಸೊ ಐ ಕಾಂಟ್ ಡಿಸಪಾಯಿಂಟ್ ಆಡಿಯನ್ಸ್. ಸೊ ದಿಸ್ ಇಸ್ ದ ಫಸ್ಟ್ ಟೈಮ್ ನಾನು ಬೇಡ ಕಿಸ್ ಅಂತ ಹೇಳಲಿಲ್ಲ. ಅದ್ರ ಬದಲಿಗೆ ಪ್ಲೀಸ್ ಕೀಪ್ ದ ಕಿಸ್ ಅಂತ ಹೇಳ್ದೆ. ಲೆಟ್ ಜಸ್ಟ್ ಡೂ ದ ಕಿಸ್. ಮತ್ತದು ನೆವರ್ ಎಂಡಿಂಗ್ ಆಗೋಯ್ತು. ಹಾಗಲ್ಲ, ನೆವರ್ ಎಂಡಿಂಗ್ ಆಗ್ಲಿಲ್ಲ. ಆ ಸೀನ್ ತುಂಬಾ ಉದ್ದ ಇತ್ತು. ಸೀನ್ ಉದ್ದ ಇತ್ತಾ ಅಥವಾ ಕಿಸ್ ಉದ್ದ ಇತ್ತಾ? ಇಲ್ಲ, ದ ಪ್ರಾಬ್ಲಮ್ ಇಸ್ ಕಿಸ್ ಮಾಡ್ತಾ ಮಾಡ್ತಾ ಸೀನ್ ಇತ್ತು. ಅದು ಕಷ್ಟ ಆಯ್ತು, ತುಂಬಾ ಕಷ್ಟ ಆಯ್ತು. ಎಷ್ಟೋ ಸಲ ಡೈಲಾಗೇನೆ ಮರ್ತೋಗಿದ್ದೆ ನಾನು. ನಾನ್ ಕೇಳ್ಪಟ್ಟಿದ್ದೆ ಮಾಧವನ್ ಅವ್ರ ಜೊತೆಗೂ ಕಿಸ್ಸಿಂಗ್ ಸೀನಲ್ಲಿ ಬಹಳ ಕಷ್ಟ ಆಗಿತ್ತಂತೆ ನಿಮ್ಗೆ. ಅದು ತುಂಬಾ ಸಣ್ಣ ಕಿಸ್ ಆಗಿತ್ತು, ಆದ್ರೆ ತುಂಬಾ ಪ್ರಾಬ್ಲಮ್ ಆಗಿತ್ತು. ಯಾಕಂದ್ರೆ ಹೀಸ್ ಮೈ ಫ್ರೆಂಡ್. ಒಬ್ಬ ಫ್ರೆಂಡ್ ಜೊತೆ ಈ ರೀತಿ ಎಲ್ಲ ಕಿಸ್ ಮಾಡೋದು ಅಂದ್ರೆ, ಸೊ ನಾನು ಆಕ್ಚುಲ್ ಆಗಿ ಸ್ವಲ್ಪ ಶಾಂಪೇನ್ ಕುಡ್ದಿದ್ದೆ. ಜನರಲಿ ನಾನು ಕುಡಿಯಲ್ಲ. ಐ ನೀವು ಡೋಂಟ್ ಶಾಂಪೇನ್ ಲೈಕ್ ಕುಡಿದ್ರಿ ಮತ್ತು ಡ್ರಿಂಕಿಂಗ್. ಅವ್ರು ಈರುಳ್ಳಿ ತಿಂದ್ರು. ನಿಮ್ಗೆ ಹೇಗ್ ಗೊತ್ತು? ಕೆಲವೊಂದು ರಹಸ್ಯ ನನಗೂ ಗೊತ್ತು. ಸರಿ, ನನಗಿರುವಂಥ ನೆನಪಿನ ಶಕ್ತಿ ಏನಿದೆ ಅದು ತುಂಬಾ ಕೆಟ್ಟದು. ನನ್ನ ಮೆಮರಿ ಪ್ರಾಬ್ಲಮ್, ಇದೇ ಪ್ರಾಬ್ಲಮ್. ನಾನೆಲ್ಲ ಮರ್ತು ಬಿಡ್ತೀನಿ. ಯಾವಾಗ ಅವಶ್ಯಕತೆ ಇದೆಯೋ ಆಗ ನೀವು ಮರ್ತೋಗ್ತೀರಾ. ಇಲ್ಲ, ಯಾವಾಗ್ಲೂ. ಇಲ್ಲ, ನಿಜವಾಗ್ಲೂ ನನ್ನ ಮೆಮೊರಿ ಏನಿದೆ ಅದು ಐ ಸೇ ದಟ್ ಅದು ಬರೀ 3 ತಿಂಗಳು ಅಷ್ಟೇ ಇರೋದು. ಮತ್ತೆ ಕೆಲವೊಂದ್ಸಲ 3 ದಿನಕ್ಕೆ ಮರ್ತು ಹೋಗ್ತೀನಿ. ಆದ್ರೆ ಇಂಥದ್ದೇ ರೋಲ್ಗಳು ಯಾಕೆ ನಿಮಗೆ ಸಿಗುತ್ತೆ, ಮತ್ತೆ ಇಂಥದ್ದೇ ರೋಲ್ಗಳನ್ನ ನೀವ್ ಯಾಕೆ ಮಾಡ್ತೀರಿ? ಗಂಡ ಹೆಂಡತಿ ಮಧ್ಯೆ ಬರುವಂತ ಪಾತ್ರಗಳನ್ನ ಒಂದ್ಸಲ ಆಗಿತ್ತು. ನೀವು ಸೆಡ್ಯೂಸ್ ಮಾಡ್ತೀರಾ, ಮರ್ಡರ್ ಮಾಡ್ತೀರಾ. ಟು ಪ್ಲೇ ದೀಸ್ ಕೈಂಡ್ ಆಫ್ ಡಾರ್ಕ್ ರೋಲ್ಸ್ ನನಗೆ ತುಂಬಾ ಇಷ್ಟ ಆಗತ್ತೆ. ಯಾಕಂದ್ರೆ ನಾನೊಬ್ಳು ಮಾಮೂಲಿ ಹುಡುಗಿ, ನನ್ನ ಜೀವನ ತುಂಬಾ ಬೇಸಿಕ್ಕು. ಹೌದು, ನಾನು ಫೇಮಸ್ಸು, ಆದ್ರೆ ನಾನು ಶೂಟ್ ಮುಗಿಸ್ ಮನೆಗೆ ಹೋದಾಗ ಬೇರೆಯವರೆಲ್ಲ ಹೇಗಿರ್ತಾರೋ ಏನ್ ಮಾಡ್ತಾರೋ ಅದನ್ನೇ ಮಾಡ್ತೀನಿ. ಸೊ ಟು ಲಿವ್ ದ ಲೈಫ್ ಆಫ್ ಸಂಬಡಿ ಎಲ್ಸ್ ವಿಚ್ ಈಸ್ ವೆರಿ ಡಿಫ್ರೆಂಟ್ ಫ್ರಮ್ ಮೈನ್ ಎಕ್ಸೈಟ್ಸ್ ಮೀ. ನೀವು ಮನೇಲಿ ಏನ್ ಮಾಡ್ತೀರಲ್ಲ ಅದನ್ನ ತೋರಿಸ್ಬೇಕು ನಿಮ್ಗೆ. ನಾನು ನಿಮ್ಮನ್ನ ನಿಮ್ಮ ಸಿನಿಮಾಗಳ ಬಗ್ಗೆ ಕೇಳ್ತಾ ಇದ್ದೆ, ಆದ್ರೆ ನೀವು ಮನೆಯಲ್ಲಿ ಏನ್ ಮಾಡ್ತೀರಾ ಅಂತ ಒಂದ್ಸಲ ನೋಡಿ. ಈ ಫೋಟೋಸ್ ನೋಡಿ. That's it. ಈಗ ನೋಡಿ, ನಾನ್ ನಿಮ್ಮ ರೆಸ್ಟ್ ಮಾಡ್ತಾ ಸಿನಿಮಾಗಳಲ್ಲಿ ಇದೀನಿ. ಇದು ನೀವು ರೆಸ್ಟ್ ಮಾಡ್ತಾ ಇರೋದು. ಹಾ, ರಿಲ್ಯಾಕ್ಸ್. ವಿಶ್ರಾಂತಿ ತಗೊಳ್ಳೋದು ಒಳ್ಳೇದು. ಮನೇಲಿ ಹಾಸಿಗೆ ಮೇಲೆ ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿರ್ಬೇಕು. ಸಿನಿಮಾಗಳಲ್ಲಿ ರೋಲ್ ಮಾಡೋದು, ಸೆಡ್ಯೂಸ್ ಮಾಡೋದು, ಈ ಎಲ್ಲ ವಿಚಾರಗಳು ನನ್ಗೆ ಅರ್ಥ ಆಗತ್ತೆ. ಆದ್ರೆ ಕವರ್ ಪೇಜಲ್ಲಿ ಈ ತರ ಫೋಟೋ ಪ್ರಿಂಟ್ ಆಗೋದು ಅಂದ್ರೆ ನೋಡಿ, ಒಂದು ಕಂಫರ್ಟ್ ಲೆವೆಲ್ ಇರತ್ತೆ. ನಿಮ್ಮ ಲೈಫ್ ಪ್ರತಿ ವರ್ಷ ಚೇಂಜ್ ಆಗ್ತಾ ಇರತ್ತೆ. ಪ್ರಿಯಾರಿಟೀಸ್ ಬದಲಾಗತ್ತೆ. ಆಗ ಸೊ ನಾನು ಒಂದು ಮ್ಯಾಗ್ಝಿನ್ ಬಗ್ಗೆ ಹೇಳ್ತೀನಿ. ಅದು ನನ್ನ ಬಾಯ್ ಫ್ರೆಂಡ್ ಆಗಿದ್ದ. ಮತ್ತೆ ಇದ್ರಲ್ಲಂತೂ ಬಾಯ್ ಫ್ರೆಂಡ್ ಕೂಡ ಇಲ್ಲ. ಅದಕ್ಕೆ ಚೆನ್ನಾಗಿರೋದು, ಒಂಟಿಯಾಗಿರೋದು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಆ ಫೋಟೋ. ಮತ್ತೆ ನಿಜವಾದ ಜೀವನದಲ್ಲೂ ಕೂಡ. ಹೌದು. ಇದಂತೂ ಫೋಟೋ ಬಿಡಿ, ನಾನೊಂದು ಫೋಟೋ ನೋಡಿದ್ದೆ ಫುಟ್ಬಾಲರ್ ಕ್ರಿಸ್ಟಿಯಾನೋ ರೊನಾಲ್ಡೋ ಅವ್ರ ಜೊತೆಗೆ.
ನೋಡಿ, ಆ ವಿಚಾರನ ನಾನು ಮೀಡಿಯಾಗೆ ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಯಾವತ್ತೂ ಪ್ರಯತ್ನ ಪಟ್ಟಿಲ್ಲ. ಆದ್ರೆ ನಾನು ಈಗ ನಿಮ್ಮ ಅದಾಲತ್ಗೆ ಬಂದಿದ್ದೀನಿ ಇಷ್ಟು ವರ್ಷಗಳ ನಂತರ ಅಂದಮೇಲೆ ಐ ಥಿಂಕ್ ಐ ಶುಡ್ ಟಾಕ್ ಅಬೌಟ್ ಇಟ್. ನಾನು ರೊನಾಲ್ಡೋನ ತುಂಬಾ ದೊಡ್ಡ ಫ್ಯಾನ್. ಮತ್ತೆ ಇವಾಗ್ಲೂ ಕೂಡ ನಾನು ಯಾವಾಗ್ಲೂ ಭೇಟಿ ಮಾಡಬೇಕು ಅಂತಿದ್ದೆ. ಎಲ್ರು ಹೇಗೆ ಭೇಟಿ ಮಾಡ್ತಾರೋ, ಆಟೋಗ್ರಾಫ್ ತಗೋತಾರೋ ಹಾಗೆ ನಾನು ಕೂಡ ಅಂತಂದ್ರೆ ಇದ್ ಮಾಡ್ತಾ ಇದ್ದೆ. ನಾನು ಕೂಡ ಎಕ್ಸೈಟೆಡ್ ಗರ್ಲ್. ಸೊ ನನಗೆ ಪೋರ್ಚುಗಲ್ ಅಲ್ಲಿ ಆಪರ್ಚುನಿಟಿ ಸಿಕ್ತು 7 ವಂಡರ್ಸ್ ಆಫ್ ದ ವರ್ಲ್ಡ್ ಹೋಸ್ಟ್ ಮಾಡೋಕೆ ಅಂತ ಅಂದಾಗ ಗಿಲೇರಿ ಸ್ವಾಂಗ್ ಜೊತೆ ಆಗ ನನ್ನ ಭೇಟಿ ರೊನಾಲ್ಡೋ ಜೊತೆ ಆಯ್ತು. ಆ ಟೈಮಲ್ಲಿ ನಾನು ಒಂದು ಅವಾರ್ಡ್ ಕೂಡ ಕೊಟ್ಟಿದ್ದೆ ಅವರಿಗೆ. ಆಮೇಲೆ ಪೋಸ್ಟ್ ದ್ಯಾಟ್ ವಿ ಮೆಟ್, ಎಲ್ರೂ ಕೂಡ ಭೇಟಿಯಾಗಿದ್ವಿ ಪಾರ್ಟಿನಲ್ಲಿ. ಮತ್ತೆ ರೊನಾಲ್ಡೋ ತುಂಬಾ ಉದ್ದಕ್ಕಿದ್ದಾರೆ. ಮತ್ತೆ ನಾವು ಡಿಸ್ಕೋಗ್ ಹೋಗಿದ್ವಿ. ಅಲ್ಲಿ ತುಂಬಾನೇ ನಾಯ್ಸ್ ಇತ್ತು. ಮತ್ತೆ ಅಲ್ಲಿ ಪಾಪರಾಟ್ಸಿ ಅಲೋ ಇರ್ಲಿಲ್ಲ. ಅವ್ನು ನನ್ನ ಜೊತೆ ಮಾತಾಡ್ಬೇಕು ಅಂದ್ರೆ ಪ್ರತಿ ಸಲನೂ ಬೆಂಡ್ ಆಗಿ ಮಾತಾಡ್ತಾ ಇದ್ದ. ಅಂಡ್ ಅಲ್ಲಿ ತುಂಬಾ ಫೋನ್ ಕ್ಯಾಮ್ರಾಸ್ ಇತ್ತು. ನಾನ್ ಹೇಳೋದೇನಂದ್ರೆ, ಅಲ್ಲಿ ಕಿಸ್ ಏನಾದ್ರೂ ಇದ್ದಿದ್ರೆ ಕಿಸ್ ಫೋಟೋ ಯಾಕೆ ಬಂದಿಲ್ಲ? ಕಿಸ್ಗಿಂತ ಮುಂಚಿನ ಫೋಟೋ ಯಾಕೆ ಬರುತ್ತೆ? ಈ ಥರ ಡಾಕ್ಟರ್ಡ್ ಫೋಟೋಸ್, ಇದು ಡಾಕ್ಟರ್ಡ್ ಅಲ್ಲ, ಇಟ್ಸ್ ಜಸ್ಟ್ ಅನ್ ಆಂಗಲ್. ಸೊ ಈವನ್ ನಾನು ಈ ಫೋಟೋನ ನೋಡಿದಾಗ ನನಗೆ ನನ್ನ ಫ್ರೆಂಡ್ ಹೇಳಿದ್ರು, ಬಿಪಾಶಾ ಒಂದು ಸಣ್ಣ ಟ್ಯಾಬ್ಲೆಟ್ ಅಲ್ಲಿ ನಿಂದು ಒಂದು ಫೋಟೋ ಬಂದಿದೆ, ನೀನ್ ಅದನ್ನ ನೋಡಿ, ಒಂದ್ ನೋಡ್ಬೇಕು. ಫೋಟೋ ನನ್ನ ಹತ್ರ ಇದೆ, ನೀವೇನಾದ್ರೂ ನೋಡ್ಬೇಕು ಇಲ್ಲ, ಅಂದ್ರೆ. ಬೇಡ, ನನಗೆ ನೋಡಕ್ ಇಷ್ಟ ಇಲ್ಲ. ಐ ಥಿಂಕ್ ನನ್ನ ಜೀವನದಲ್ಲಿ ಅದು ತುಂಬಾ ಎಂಬ್ಯಾರೆಸಿಂಗ್ ಮೂಮೆಂಟ್ ಅಂತ ಕಾಣತ್ತೆ. ಯಾಕಂದ್ರೆ ನಾನು ತುಂಬಾ ಜವಾಬ್ದಾರಿಯುತ ಹುಡುಗಿ. ಆ ಟೈಮಲ್ಲಿ ನಾನೊಂದು ರಿಲೇಶನ್ಶಿಪ್ ಅಲ್ಲೂ ಇದ್ದೆ. ಸೊ ನಾನು ನನ್ನನ್ನ ನಂಬ್ಕೊಂಡಿರೋರ್ಗೆ ಚೀಟ್ ಮಾಡೋ ಅಂತ ಹುಡುಗಿ ಅಲ್ಲ. ಈ ವಿಚಾರನ ನಾನು ತುಂಬಾ ಫ್ರ್ಯಾಂಕ್ಲಿ, ಹಾನೆಸ್ಟ್ಲಿ ಎಲ್ರ ಮುಂದೆ ಹೇಳೋಕ್ ಇಷ್ಟಪಡ್ತೀನಿ. ನಾನು ಪ್ರೀತಿ ಮಾಡೋದೇ ಆದ್ರೆ ನಾನು ನನ್ನ ಪೂರ್ತಿ ಮನ್ಸಿಂದ ಮಾಡ್ತೀನಿ. ಸೊ So, ಬಿಪಾಶಾ, ನೀವು ಹಾನೆಸ್ಟ್ಲಿ ಮೊದಲನೇ ಸಲ ನೀವು ಎಲ್ರ ಮುಂದೆ ಫ್ರಾಂಕ್ಲಿ ಮಾತಾಡಿದ್ದೀರಾ. ಮತ್ತೆ ಹೌದು. ಈ ಎಲ್ಲ ಮಾತನ್ನ ನಾನು ನಂಬ್ತೇನೆ. ಮತ್ತೆ ಈ ಆರೋಪವನ್ನ ಇಲ್ಲಿಗೆ ನಿಲ್ಲಿಸ್ತೇನೆ. ಥ್ಯಾಂಕ್ ಯು. ಥ್ಯಾಂಕ್ ಯು.